ಓಕೆ ಗೈಸ್, PTM ಮುಗಿಸ್ಕೊಂಡು ಇವಾಗ ಮನೆಗೆ ವಾಪಸ್ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಕುತ್ಕೊಂಡಿದ್ದೀನಲ್ಲ, ಈ ಬೆಡ್ ಕಾಣಿಸ್ತಿದ್ಯಾ? ಈ ಬೆಡ್ ರೆಡಿ. ಈ ಬೆಡ್ ಎಷ್ಟು ಹಳೆ ರೆಡಿ? ಈ ಬೆಡ್ ಎಷ್ಟು ಹಳೆದು? ಸುಮಾರು ಒಂದು 12-13 ವರ್ಷ ಆಗಿರ್ಬೋದು. ನಮ್ಮ ಹಳೆ ಮನೆ ಇತ್ತಲ್ವ, ಅವಾಗಿಂದ ಇದೆಲ್ಲ. ನಾನ್ ಚಿಕ್ಕವಳಿದ್ದಾಗಿಂದ ಈ ಬೆಡ್ ಇದೆ. ಅಂಡ್ ಆಲ್ಸೋ ಇದು ತುಂಬಾ ಒಳಗಡೆ ಹೋಗ್ಬಿಡಿದೆ ಇವಾಗ ಬೆಡ್. ಸೊ ಆ ಕಾರಣ ಏನಾಗುತ್ತೆ, ಮಲ್ಕೊಂಡ್ರೆ ಹೆವಿ ಬ್ಯಾಕ್ ಪೇನ್ ಶುರು ಆಗ್ಬಿಡುತ್ತಲ್ವಾ? ತುಂಬಾ ಒಳಗಡೆ ಹೋಗ್ಬಿಡಿದಲ್ಲ, ಅದಕ್ಕೋಸ್ಕರನೇ ಥಿಕ್ನೆಸ್ ಅಷ್ಟೇ ನೋಡಿ. ಥಿಕ್ನೆಸ್ ಹೆವಿ ಕಮ್ಮಿ ಆಗ್ಬಿಡಿದೆ. ಏನಕ್ಕಪ್ಪ ಬೆಡ್ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ, ನೀವು ಬಂದಾಗಿಂದ ಕೇಳ್ತಾ ಇದೀರ ತಾನೆ ಅಷ್ಟು ದೊಡ್ಡ ಪ್ಯಾಕೇಜ್ ಏನು ಗೊತ್ತಾಗ್ತಾ ಇಲ್ಲ. ಸೊ ಇದೇ ಬಾಕ್ಸ್ ಗೈಸ್ ಬಂದಿರೋದು. ಇದನ್ನ ಓಪನ್ ಮಾಡಿ ನೋಡೋಣ ಏನಿದೆ ಇದ್ರೊಳಗಡೆ ಅಂತ. ಓಕೆನಾ? ನಾನು ತರಿಸಿರೋ ಬೆಡ್ ಬಂದು ಈಮಾ ಹೈಬ್ರಿಡ್ ಪ್ರೀಮಿಯಂ ಮ್ಯಾಟ್ರೆಸ್ ಅಂತ. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಈ ಒಂದು ಮ್ಯಾಟ್ರೆಸ್. ಸೊ ಈ ಒಂದು ಮ್ಯಾಟ್ರೆಸ್ ಒಟ್ಟಿಗೆ ಮ್ಯಾನ್ಯುಯಲ್ ಏನೋ ಬಂದಿದೆ. ಸೊ ಆಕ್ಚುಲಿ ಇವರೇ ಕಟ್ಟರ್ ಕೊಟ್ಟಿರ್ತಾರೆ. ಇದೇ ಕಟ್ಟರ್ನ ಯೂಸ್ ಮಾಡಿಕೊಂಡು ನಾವು ಓಪನ್ ಮಾಡಬೇಕು. ಬಿಕಾಸ್ ನಾವು ಸಿಸರಿಂದ ಓಪನ್ ಮಾಡಿದಾಗ ಏನಾಗುತ್ತೆ, ಒಂದೊಂದ್ಸತಿ ಮ್ಯಾಟ್ರೆಸ್ನ ಕಟ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಅವರೇ ಕಟ್ಟರ್ನ ಕೊಟ್ಟಿದ್ದಾರೆ. ಆಲ್ಸೋ ಮ್ಯಾನ್ಯುಯಲ್. ಏನಾದರೂ ಡೌಟ್ಸ್ ಇದ್ರೆ ಮ್ಯಾನ್ಯುಯಲ್ ಅಲ್ಲೇ ನೋಡ್ಕೊಳ್ಬೋದು. ಹೇಗೆ ಸೊ ಕಂಪ್ಲೀಟ್ ಮ್ಯಾನ್ಯುಯಲ್ ಇದರಲ್ಲೇ ಇರುತ್ತೆ. ಸೊ ಇವಾಗ ಓಪನ್ ಮಾಡೋಣ. ಕಟ್ ಮಾಡಿ ತೋರಿಸ್ಬೇಕು. ಸೊ ಅದು ಎಕ್ಸ್ಪ್ಯಾಂಡ್ ಆಗ್ತದೆ ಅಲ್ಲ, ನೀಟಾಗಿ ಎಕ್ಸ್ಪ್ಯಾಂಡ್ ಆಗ್ತದೆ. ಸೊ ಇವಾಗ ಇದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಇನ್ನ ನಮಗೆ 4 ರಿಂದ 5 ಅವರ್ ಬೇಕು. ಈ ಬೆಡ್ಡು ಇಂಡಿಯಾ ಅಲ್ಲಪ್ಪ, ಯುರೋಪ್ಸ್ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್. ಆಲ್ಸೋ ನಮ್ಮ ಇಂಡಿಯಾನಲ್ಲಿ ಇವಾಗ ಅವೈಲಬಲ್ ಇದೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಅವೈಲಬಲ್ ಇನ್ 33 ಕಂಟ್ರೀಸ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಇನ್ ಯುರೋಪ್ ಅಂತ ಹೇಳಿದ್ರೆ ಇದ್ರ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಂಗಿಲ್ಲ ನೀವು. ಇನ್ನೂ ಒಂದು ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮಮ್ಮಿ ಮನೆಗೆ ಬಂದಮೇಲೆ ನನಗೆ ಮ್ಯಾಟ್ರೆಸ್ ತರಿಸ್ಬೇಕು ಅಂತ ಅನಿಸಿದ್ದು ಈ ಬೆಡ್ ಕಂಡೀಷನ್ ನೋಡ್ಬಿಟ್ಟು. ಅವಾಗ ನಾನು ಆರ್ಡರ್ ಮಾಡಿದೆ. ನಾನು ಎಷ್ಟು ದಿನ ಆಗುತ್ತೋ ಬರೋಕ್ಕೆ, ಬೆಡ್ ಇಲ್ಲ ಅಂತ ಹೇಳಿದ್ರೆ ತುಂಬ ದಿನ ಆಗುತ್ತಲ್ಲ. ಆ್ಯಂಡ್ ಆಲ್ಸೋ ಇಟ್ ಇಸ್ ಇನ್ ಕಸ್ಟಮೈಸ್ ಸೈಜಲ್ಲಿ ನನ್ನ ಬೆಡ್ಡಿಗೆ, ಈ ಒಂದು ಬೆಡ್ಡಿಗೆ ಯಾವ ಮ್ಯಾಟ್ರೆಸ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿರೋದು. ಸೊ ನಮಗೆ ಫ್ರೀ ಆ್ಯಂಡ್ ಫಾಸ್ಟ್ ಡೆಲಿವರಿ ಇರುತ್ತೆ. ಆಲ್ಸೋ ನೋ ಕಾಸ್ಟ್ EMI ಇದೆ. ದುಡ್ಡು ಬಗ್ಗೆ ಏನೂ ಜಾಸ್ತಿ ಯೋಚನೆ ಮಾಡೋಂಗಿಲ್ಲ. 100 ನೈಟ್ಸ್ ನೀವು ಈ ಮ್ಯಾಟ್ರೆಸ್ನ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಇದನ್ನು ರಿಟರ್ನ್ ಮಾಡ್ಬೋದು. ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಮ್ಯಾಟ್ರೆಸ್ಸು. ಒನ್ ಮೋರ್ ಮೇಜರ್ ಥಿಂಗ್, ಈ ಒಂದು ಮ್ಯಾಟ್ರೆಸ್ಗೆ 15 ಇಯರ್ಸ್ ವ್ಯಾರಂಟಿ ಇದೆ. ಗುರು, ಇವಾಗ ಮನುಷ್ಯರಿಗೆ ಅಷ್ಟು ವರ್ಷ ವ್ಯಾರಂಟಿ ಇರೋದಿಲ್ಲ, ನಮಗೆ ಅಷ್ಟು ವರ್ಷ ವ್ಯಾರಂಟಿ ಇರೋದಿಲ್ಲ. ಬೆಡ್ಡಿಗೆ 15 ಇಯರ್ಸ್ ವ್ಯಾರಂಟಿ ಇದೆ. ನೈಸ್. ಆ್ಯಂಡ್ ಆಲ್ಸೋ ಇದರಲ್ಲಿ ಬ್ರೀದೆಬಲ್ ಆ್ಯಂಡ್ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಅಂದರೆ ಏನು ಗೊತ್ತಾ, ಇವಾಗ ನಮ್ಮ ಅದ್ದಿ ಥರದವ್ರು ಇರ್ತಾರೆ. ಅವ್ರ ಪಕ್ಕದಲ್ಲಿ ಮಲ್ಕೊಂಡಿದ್ರೆ ಫುಲ್ ರೋಲ್ ಆಗ್ತಾನೆ ಇರ್ತಾನೆ ಇಡೀ ನೈಟು. ಮಕ್ಳು ಎಕ್ಸ್ಪೆಷಲಿ ಆ ಕಡೆಯಿಂದ ಈ ಕಡೆ ಅಂತ. ನಮ್ಮ ಮಾಮೂಲಿ ಬೆಡ್ಡಲ್ಲೆಲ್ಲ ಏನಾಗುತ್ತೆ, ನಮಗೂ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಆಗ್ತಾ ಇರಲ್ಲ. ನಿಮ್ಮ ಪಕ್ಕದಲ್ಲಿರೋರು ಎಷ್ಟೇ ಸುತ್ತ ಆ ಕಡೆ ಈ ಕಡೆ ರೋಲ್ ಹೊಡೆದ್ರು ನೀವು ಆರಾಮಾಗಿ ಸ್ಲೀಪ್ ಮಾಡ್ಬೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿರುತ್ತೆ ಬೆಡ್ಡಲ್ಲಿ. ಹೀಗೆ ಒಂಥರ ಸೊಟ್ಟ ಪಟ್ಟ ಆಗೋದಿಲ್ಲ, ಸ್ಟ್ರೈಟ್ ಆಗಿರುತ್ತೆ ಬ್ಯಾಕ್ ಬೋನ್. ಅದರಿಂದ ನಿಮಗೆ ಪೇಯ್ನ್ ಬರೋದಿಲ್ಲ. ಸೊ ಒಂದೊಂದು ಬೆಡ್ಡಲ್ಲಿ ಏನಾಗುತ್ತೆ, ಹಿಂಗೆ ಮೇಲೆ ನಮ್ಮ ಕತ್ತು ಮಾತ್ರ ಮೇಲೆ ಇರುತ್ತೆ, ಒಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿರುತ್ತೆ ಬೆಡ್ಡು. ಆ ಥರ ಆಗೋದ್ರಿಂದನೇ ನಮಗೆ ಪೇಯ್ನ್ ಬರೋದು. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ನಾವು ಎಷ್ಟು ಕೆಲಸ ಮಾಡ್ತೀವಿ ಬೆಳಗ್ಗೆ ಎದ್ದು,
ನಾವು ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ಎಷ್ಟು ಫ್ರೆಶ್ ಆಗಿರ್ತೀವಿ ಅನ್ನೋದು, ನಾವು ಎಷ್ಟು ಆರಾಮಾಗಿ ನಿದ್ದೆ ಮಾಡಿದೀವಿ ನೈಟಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಏನಾಗುತ್ತೆ, ಬ್ಯಾಕ್ ಬೋನ್ ನಮ್ಮದು ಸ್ಟ್ರೈಟ್ ಆಗಿರುತ್ತೆ ಈ ಒಂದು ಮ್ಯಾಟ್ರೆಸ್ ಅಲ್ಲಿ ಮಲಗಿದಾಗ. ಯಾಕಂದ್ರೆ ಈಕ್ವಲ್ ಪ್ರೆಷರ್ ಇರುತ್ತೆ ಎಲ್ಲ ಕಡೆನೂ. ಒಂದ್ ಕಡೆ ಪ್ರೆಷರ್ ಕಮ್ಮಿ, ಒಂದ್ ಕಡೆ ಜಾಸ್ತಿ, ಆ ಥರ ಇದ್ದಾಗಲೇ ನಿಮಗೆ ಎಲ್ಲ ರೀತಿ ಪೇನ್ಗಳು ಶುರು ಆಗೋದು. ಹಾಗಾಗಿ ಕೆಲವೊಬ್ಬರ ಮನೆಯಲ್ಲಿ ಬೆಡ್ ಸೈಜ್ ಒಂದೊಂದು ಥರ ಇರುತ್ತೆ. ಸೊ ನಾನು ಹೇಳ್ತಿರೋದು ಬೆಡ್ ನಮ್ಮ ಬೆಡ್ ಮಂಚದ ಸೈಜು ಬೇರೆ ಬೇರೆ ಇರುತ್ತೆ. ಒಬ್ಬರದು ಕ್ವೀನ್ ಸೈಜ್ ಅಂತ ಸ್ಟ್ಯಾಂಡರ್ಡ್ ಸೈಜಸ್ ಇರೋದಿಲ್ಲ. ನಂದು ಕೂಡ ಸ್ಟ್ಯಾಂಡರ್ಡ್ ಸೈಜ್ ಇರಲಿಲ್ಲ. ಸೊ ನಾನು ಕಸ್ಟಮೈಸ್ ಮಾಡಿಸಿ ತರಿಸ್ಕೊಂಡಿರೋದು. ಅಂತ ಹೇಳಿದ್ರೆ ನಂದು ಮೆಜರ್ ಮಾಡಿದ್ದೀನಿ, ಎಷ್ಟಿದೆ, ಎಷ್ಟು ಹೈಟ್ ಬೇಕು, ಎಷ್ಟು ವಿಡ್ತ್ ಬೇಕು, ಎಷ್ಟು ಇಂಚಸ್ ಬೇಕು ಬೆಡ್ಡು ಅನ್ನೋದನ್ನ ನೀವು ಅವರ ವೆಬ್ಸೈಟಲ್ಲಿ ಆರಾಮಾಗಿ ಚೆಕ್ ಮಾಡಿ ತಗೊಬೋದು. ಕಿಂಗ್ ಸೈಜ್ ಇದೆ, ಡಬಲ್ ಸೈಜ್ ಇದೆ, ಸಿಂಗಲ್, ಎಲ್ಲ ಥರ ಆಪ್ಷನ್ಸ್ ಕೂಡ ಅವರಲ್ಲಿ ಅವೈಲೇಬಲ್ ಇದೆ. ಸ್ವಲ್ಪ ಜಾಸ್ತಿ ಓವರ್ ವೆಯ್ಟ್ ಇರ್ತಾರಲ್ಲ, ಅವ್ರೇನು ಅನ್ಕೊಂತಾರೆ ಅಂತ ಹೇಳಿದ್ರೆ, ಇಷ್ಟು ದಪ್ಪ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡಾಗ ಎವ್ರಿ ಡೇ ನಾವು ಮಲ್ಕೊಂಡಾಗ ಏನಾಗುತ್ತೆ, ಮ್ಯಾಟ್ರೆಸ್ಸು ನಲೆ ಮ್ಯಾಟ್ರೆಸ್ ನೋಡಿದಂಗೆ ಸಣ್ಣ ಹೋಗ್ಬಿಡುತ್ತೆ. ಕೆಲವುದು ದಪ್ಪ ಇರುತ್ತೆ, ತಗೊಂಡೋಗಿ ದಪ್ಪನೇ ಇರುತ್ತೆ ಎಲ್ಲ ಮ್ಯಾಟ್ರೆಸ್ಸು. ನಾವು ಜಾಸ್ತಿ ವೆಯ್ಟ್ ಹಾಕೊಂಡು ಮಲ್ಕೊಂಡಾಗ ಸಣ್ಣ ಆಗಿಬಿಡುತ್ತೆ ಅಂತ ಕೆಲವು ಜನ ಯೋಚನೆ ಮಾಡ್ತಾರೆ ತಗೊಳ್ಳೋಕ್ಕಿಂತ ಮುಂಚೆ. ನೀವು ಎಷ್ಟೇ ವೆಯ್ಟ್ ಇದ್ರೂ ಸಹ ಈ ಒಂದು ಬೆಡ್ ಎಷ್ಟು ನಿಮಗೆ ಎಷ್ಟು ನಿಮಗೆ ದಪ್ಪ ಆಗಿರುತ್ತೋ ಅಷ್ಟೇ ಇರುತ್ತೆ. ಇಟ್ ಡಸಂಟ್ ಗೋ ಬ್ಯಾಕ್ ಟು ಇಟ್ ಡಸಂಟ್ ಗೋ ಫ್ಲಾಟ್ ಆಗೋದಿಲ್ಲ. ಇದು ಇಲ್ಲೊಂದು ಹ್ಯಾಂಡಲ್ ಇದೆ, ಇದನ್ನ ನಾವು ಹಿಂಗೆ ಲಾಕ್ ಮಾಡಿ ಆರಾಮಾಗಿ ಹಿಂಗೆ ಫುಲ್ ಬೆಡ್ನೇ ಎತ್ಬಿಡ್ಬೋದು ನಾವು ನೀಟಾಗಿ. ಸೊ HRX ಸುಪ್ರೀಂ ಸಪೋರ್ಟ್ ಇದೆ ಈ ಬೆಡ್ಡಲ್ಲಿ. ಸೊ ನಾವು ಹೆಂಗೆ ರೋಲ್ ಆಗಿ ಹೆಂಗೆ ತಿರುಗಾಡಿ ಮಲ್ಕೊಂಡ್ರೂ ಸಹ ಈ ಬೆಡ್ಡು ಏನಪ್ಪ, ಅದು ಒರಿಜಿನಲ್ ಶೇಪಲ್ಲೇ ಇರುತ್ತೆ. ಸೊ ನಾವು ಒಂದು ಕಡೆ ಕುಂದಾಡ್ತಾ ಇದ್ದೀವಿ, ಒಂದು ಕಡೆ ರೋಲ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಳಗಡೆ ಹೋಗೋದಿಲ್ಲ. ಸೊ ಇದ್ರ ಫೋಮ್ ಇದೆ ಅಲ್ಲ, ಈ ಫೋಮ್ನ ಮಾಡಿರೋದು ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿಯಿಂದ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪೇನ್ಸ್ ಬರೋದಿಲ್ಲ. ಸೊ ಇದು ಮ್ಯಾಟ್ರೆಸ್ ಅಂತ ನಾನು ಹೇಳಿದ್ರು ಕೂಡ ಇಟ್ ಆಲ್ಸೋ ಹ್ಯಾಸ್ ಸಮ್ ಸೈನ್ಸ್ ಇನ್ ಟು ಇಟ್. ಸೊ ಅದಕ್ಕೆ ನಾನು ಪೇನ್ ಬರೋದಿಲ್ಲ ಅಂತ ಹೇಳ್ತಿರೋದು. ಇಟ್ಸ್ ನಾಟ್ ಸುಮ್ಮನೆ ಹೇಳ್ತಿರೋದಲ್ಲ ಇದೆ. ಸೊ ಇಟ್ ಹ್ಯಾಸ್ ಅ ಎಕ್ಸ್ಪ್ಲೇನಿಂಗ್ ಸೈನ್ಸ್. ಸೊ ಅದಕ್ಕೋಸ್ಕರನೇ ನಮಗೆ ಯಾವುದೇ ರೀತಿಯಾದಂಥ ಪೇನ್ಸ್ ಬರೋದಿಲ್ಲ. ಬ್ಯಾಕ್ ಪೇನ್, ನೆಕ್ ಪೇನ್, ಶೋಲ್ಡರ್ ಪೇನ್, ಎನಿಥಿಂಗ್. ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ನಿಮಗೆ ಮೇನ್ ಆಗಿ ಸಮರಪ್ ಮಾಡಬೇಕು, ನಾನು ನಿಮಗೆ ಮೇನ್ ಆಗಿ ಇದರ ಹೈಲೈಟ್ಸ್ ಹೇಳಬೇಕು ಮ್ಯಾಟ್ರೆಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಅಕಾರ್ಡಿಂಗ್ ಟು ಮೀ ಮೇನ್ ಅಂತ ಹೇಳಿದ್ರೆ ಬ್ರೀದಬಲ್ ಆ್ಯಂಡ್ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ, ಹೀಟ್ ಅಬ್ಸಾರ್ಪ್ಷನ್ ಆ್ಯಂಡ್ ಹೇರ್ ಕೂಲಿಂಗ್ ಟೆಕ್ನಾಲಜಿ. ತುಂಬ ಕೂಲ್ ಅನಿಸುತ್ತೆ, ಇಟ್ ಫೀಲ್ಸ್ ವೆರಿ ಕಂಫರ್ಟಬಲ್. And the next one is free 100 nights trial. See, your mood completely depends upon how you slept last night. ಆಯ್ತಾ, ನೀವು ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿರ್ತೀರೋ ಅಷ್ಟೇ ಆರಾಮಾಗಿ ನೆಕ್ಸ್ಟ್ ಡೇ ಎದೊಳ್ತೀರಾ, ಅಷ್ಟೇ ಖುಷಿಯಾಗಿ ನೆಕ್ಸ್ಟ್ ಡೇ ಎದೊಳ್ತೀರಾ. ಯು ವಿಲ್ ನಾಟ್ ಫೀಲ್ ದಟ್ ಡಿಸಿನೆಸ್ ಆರ್ ಯು ವಿಲ್ ನಾಟ್ ಫೀಲ್ ದಟ್ ಡಿಸ್ಕಂಫರ್ಟ್. ಆ ಡಿಸ್ಕಂಫರ್ಟ್ ಇರಬಾರ್ದು ನೆಕ್ಸ್ಟ್ ಡೇ ಎದ್ದಾಗ. ಸೊ ಈ ಒಂದು ಹೈಬ್ರಿಡ್ ಬೆಡ್ಡಲ್ಲಿ ನಮಗೆ ಒಳ್ಳೆ ಹೇರ್ ಫ್ಲೋ ಇರುತ್ತೆ, ಅದರಿಂದ ನಮಗೆ ಕೂಲಿಂಗ್ ಸೆನ್ಸೇಷನ್ ಬರುತ್ತೆ ಆ್ಯಂಡ್ ಆಲ್ಸೋ ಆರ್ಥೋಪೀಡಿಯಾಗಿ ಸಪೋರ್ಟ್ ಕೊಡುತ್ತೆ. ಇದನ್ನು ಓಪನ್ ಕೂಡ ಮಾಡ್ಬೋದು ನೋಡಿ. ಆಲ್ಸೋ ಗೈಸ್, ಈ ಒಂದು ಬೆಡ್ನ ನೀವು ಬೈ ಮಾಡಬೇಕಂತ ಹೇಳಿದ್ರೆ ಈಮಾ ಅವರ ವೆಬ್ಸೈಟಲ್ಲಿ 55% ಆಫ್ ಸಿಗುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ಇಲ್ಲಿ ಡಿಸ್ಪ್ಲೇ ಆಗ್ತಿರಲ್ಲ, DT50, ಇದನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಡಿಷ್ನಲ್ 15% ಆಫ್. ಸೊ ತಡ ಮಾಡಬೇಡಿ, ಸೇಲ್ ಇರೋ ಟೈಮಲ್ಲಿ ಹೋಗಿ ಪಟ ಅಂತ ಆರ್ಡರ್ ಮಾಡಿ. ಈ ಒಂದು ಪ್ರಾಡಕ್ಟ್ ತರಿಸಿದ ನನಗಂತೂ ತುಂಬಾ ಖುಷಿ ಇದೆ, ಬಿಕಾಸ್ ಇಟ್ಸ್ ದಿ ಬೆಸ್ಟ್ ಚಾಯ್ಸ್ ಐ ಮೇಡ್. ಈ ಪ್ರಾಡಕ್ಟ್ನ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವೇನಾದರೂ ಮನೆಗೆ ಹೊಸ ಮ್ಯಾಟ್ರೆಸ್ ತರಿಸ್ಬೇಕು, ಚೇಂಜ್ ಮಾಡಬೇಕು ಅಂತ ಇದ್ದರೆ ಕನ್ಸಿಡರ್ ದಿಸ್ ಒನ್. ಇದನ್ನು ಹೇಳ್ತಾ ನಾನಿವತ್ತು ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.